ರಾಜಕೀಯದಲ್ಲಿ ಸ್ವಾಮೀಜಿಗಳ ಪಾತ್ರ ಯಾಕೋ ಜಾಸ್ತಿ ಆಗ್ತಾ ಇದೆಯಾ ಅನ್ನೋದನ್ನ ಈಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸ್ವಾಮೀಜಿಗಳಲ್ಲಿ ಮತ್ತೊಂದು ಭಿನ್ನಮತ ಏನಾದರೂ ಶುರುವಾಗ್ತಾ ಇದೆಯಾ ಅನ್ನೋದಕ್ಕೆ ಪುಷ್ಟಿ ಕೊಡುವ ನಿಟ್ಟಿನಲ್ಲಿ ಈಗ ಒಂದು ನ್ಯೂಸ್ ಈಗ ಅಪ್ಡೇಟ್ ಆಗ್ತಾ ಇದೆ. ನಿಮ್ಮ TV5ಗೆ ಮಠಾಧೀಶರಾಗಲು ತರಬೇತಿ ವಿಚಾರವಾಗಿ ಭಿನ್ನಾಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಶಿವಯೋಗ ಮಂದಿರದಲ್ಲಿ ಜಂಗಮರಿಗಷ್ಟೇ ತರಬೇತಿ ಅನ್ನುವ ಆರೋಪ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಮಠಾಧೀಶರಾಗಲು ತರಬೇತಿಯನ್ನ ನೀಡ್ತಾ ಇದೆ ಶಿವಯೋಗ ಮಂದಿರ. ಶಿವಯೋಗ ಮಂದಿರಕ್ಕೆ ಪರ್ಯಾಯವಾಗಿ ಅಸ್ತಿತ್ವಕ್ಕೆ ಬಂದ ಜಂಗಮೇತರ ಗುರುಕುಲ ಮಹಾರಾಷ್ಟ್ರ ಮೂಲದ ಸಿದ್ಧ ಸಂಸ್ಥಾನಗಿರಿ ಕನೇರಿ ಮಠದಿಂದ ಪರ್ಯಾಯ ಗುರುಕುಲ ಅಂತ ತಿಳಿದು ಬರ್ತಾ ಇದೆ. ವೀರಶೈವ ಲಿಂಗಾಯತ ಸ್ವಾಮೀಜಿಗಳಲ್ಲಿ ಮತ್ತೆ ಪ್ರತ್ಯೇಕದ ಕೂಗೇನಾದರೂ ಹುಟ್ಟುಕೊಳ್ಳುತ್ತಾ? ಶಿವಯೋಗ ಮಂದಿರ ಕನೇರಿ ಮಠ ಸ್ವಾಮೀಜಿ ನಡುವೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ನಡೀತಾ ಇದೆ. ಅದೃಶ್ಯ ಕಾಡಸಿದ್ದೇಶ್ವರದ ಡಾಕ್ಟರ್ ಸಂಗನಬಸವ ಸ್ವಾಮೀಜಿ ನಡುವೆ ಆರೋಪ ಪ್ರತ್ಯಾರೋಪ ಈಗ ಜಾಸ್ತಿ ಆಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿರುವಂಥ ಶಿವಯೋಗ ಮಂದಿರದಿಂದ ಈ ಒಂದು ನ್ಯೂಸ್ ನಮಗೆ ಅಪ್ಡೇಟ್ ಆಗ್ತಾ ಇದೆ. ಸ್ವಾಮೀಜಿಗಳಲ್ಲಿ ಮತ್ತೆ ಭಿನ್ನಮತ ಜಾಸ್ತಿ ಆಗ್ತಾ ಇದೆಯಾ? ಯಾಕಂತ ಹೇಳಿದ್ರೆ ಎಲ್ಲ ಆಯಾಯ ಜಾತಿ ಸಮುದಾಯಕ್ಕೆ ಸ್ವಾಮೀಜಿಗಳಿರುವಾಗ ಒಮ್ಮತವನ್ನು ಸಾರುವಂಥವ್ರು ಯಾರು ಇಲ್ವಾ ಅನ್ನೋ ಒಂದು ಪ್ರಶ್ನೆ ಬರ್ತಾ ಇದೆ. ಅದರಲ್ಲೂ ರಾಜಕೀಯದ ಲೇಪನ ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಕೂಡ ನಾವು ಗಮನಿಸಬಹುದು. ಒಟ್ಟಿನಲ್ಲಿ ವೀರಶೈವ ಲಿಂಗಾಯತ ಮತ್ತೆ ಸುದ್ದಿ ಆಗುತ್ತಾ? ವೀರಶೈವ ಲಿಂಗಾಯತ ಸ್ವಾಮೀಜಿಗಳಲ್ಲಿ ಮತ್ತೆ ಪ್ರತ್ಯೇಕದ ಕೂಗು ಈಗ ಜಾಸ್ತಿ ಆಗುತ್ತಾ ಅನ್ನೋ ಒಂದು ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಶಿವಯೋಗ ಮಂದಿರ ಕನ್ನೇರಿ ಮಠ ಸ್ವಾಮೀಜಿ ನಡುವೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ನಡೀತಾ ಇದೆ. ವೀಕ್ಷಕರೇ, ಶಿವಯೋಗ ಮಂದಿರದಲ್ಲಿ ಮ್ಯಾಕ್ಸಿಮಮ್ ಆಗಿ ಒಂದೇ ಸಮಾಜದವರಿಗೆ ಅವಕಾಶ ಕೊಡಲಾಗ್ತದೆ. ಉಳಿದವ್ರಿಗೆ ಎಲ್ಲಾದ್ರೂ ಒಬ್ಬೊಬ್ಬರಿಗೆ ತಪ್ಪಿ ಒಬ್ಬೊಬ್ಬರಿಗೆ ಕೊಡ್ತಾರ, ಎಲ್ರಿಗೂ ಕೊಡೋದಿಲ್ಲ. ಒಂದೇ ಸಮಾಜ ಅಂದ್ರೆ ಜಂಗಮ ಸಮಾಜ ಒಂದೇ ಸಮಾಜಕ್ಕೆ ಕೊಡ್ತಾರೆ, ಉಳಿದ ಸಮಾಜದವ್ರಿಗೆ ಕೊಡದೇ ಇರೋ ಕಾರಣ ಏನು? ಕೊಟ್ಟರು ಈ 100 ವರ್ಷದ ಕಾಲಾವಧಿಯಲ್ಲಿ ಬೆರಳೆಣಿಕೆಯ ಮೇಲೆ ಎಣಿಸುವಷ್ಟು ಮಂದಿಗೆ ಮಾತ್ರ ಕೊಟ್ಟರು, ಉಳಿದವ್ರಿಗೆ ಯಾರಿಗೆ ಕೊಡಲಿಲ್ಲ. ಯಾಕೆ? ಶಿವಯೋಗ ಮಂದಿರದಲ್ಲಿ ಮ್ಯಾಕ್ಸಿಮಮ್ ಆಗಿ ಒಂದೇ ಸಮಾಜದವರಿಗೆ ಅವಕಾಶ. ಸಿದ್ದೇಶ್ವರ ಸ್ವಾಮಿಗೆ ನಾನು ಫೋನ್ ಮಾಡಿ ಕೇಳಿದ್ದೀನಿ ಇವತ್ತು ಮಂದಿನ. ಯಾಕಂದ್ರೆ ಅವರು ವೇದಾಂತ ಸಂಪ್ರದಾಯಕ್ಕೆ ಸಂಪರ್ಕ ಭಾಳ ಐತೆ. ಅದು ಕೊಳ್ಳ ಲಿಂಗ ಐತಿಲ್ಲ ಅಂತ ನಾವು ಮುಂದೆ ಭಾಳ ಮಂದಿನ ಕೇಳಿದೆವು. ಏನು ರೀ ಲಿಂಗ ಇರೋದು ಗೊತ್ತಾಗಲ್ಲ, ಯಾವಾಗಲೂ ಬಟ್ಟೆ ಮೇಲೆ ಇರ್ತಾರೆ ಅವರು, ನಮ್ಗೆ ಗೊತ್ತಾಗಲ್ಲ. ಅವ್ರ ಮಠಕ್ಕೆ ಪೂಜೆಗೆ ಹೋದ್ರೆ ಗೊತ್ತಾಗತ್ತೆ ಅಂತಾರೆ. ಅವರು ಲಿಂಗ ಇರೋದು ಅಂತೇಳಿ ಮಟ್ಟಿಗೆ ಹೆಚ್ಚಾಗಿ ವೇದಾಂತ ಸ್ವಾಮಿ ಜೊತೆಗೆ ಸಂಪರ್ಕ ಭಾಳ. ಹೀಗಾಗಿ ಅದಕ್ಕೆ ನಾವು ಹೇಳಿ ನಿಮ್ಮ ಸೇವೆ ಬಂದದ ಭಕ್ತ ವರ್ದ ಎಷ್ಟು ಬಂದು ಸ್ವಾಳಾಗಿರ ಅಲ್ಲ ನಿಮ್ಮ ಕೇಳಿ ನೈತಿಕ ಹಕ್ಕ ಇಲ್ಲ ಅಂತೇಳಿ ಸೇವೆ ಬಂದ ತಯಾರಾದ ಭಾಳ ಮಂದಿ ಭಕ್ತರು ಸ್ವಾಮಿಗಳಾಗ್ಯಾರ. ಅದ್ರಾಗ ಒಂದು ಫೇಮಸ್ ಸ್ವಾಮಿಗಳು ಇರ್ತಾರೆ, ಈ ಭಾಗ್ಯ ಪಟ್ಟಿದ್ದಾರೆ ಅಂತೂ. ಅದಕ್ಕೆ ಸಿದ್ದೇಶ್ವರ ಸ್ವಾಮಿಗೆ ನಾನು ಫೋನ್ ಮಾಡಿ ಕೇಳಿದ್ದೀನಿ ಇವತ್ತು ಮಂದಿನ. ಯಾಕಂದ್ರೆ ಅವರು ವೇದಾಂತ ಸಂಪ್ರದಾಯಕ್ಕೆ ಸಂಪರ್ಕ ಭಾಳ ಐತೆ. ಅದು ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ತಳವಾರ್. ಮಂಜುನಾಥ್, ನಮ್ಮ ಸಮಾಜದಲ್ಲಿ ಮಠ ಮಂದಿರಗಳಿದ್ದಾವೆ, ಮಠಾಧೀಶರು ಏನಾದರೂ ಇದ್ದಾರೆ ಅಂತ ಹೇಳಿದರೆ ಅವರ ಕಾರ್ಯ ಒಮ್ಮತ ಮೂಡಿಸುವಂಥದ್ದು ಅಂತ ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ. ಆದರೆ ಇಲ್ಲಿ ಯಾಕೆ ಭಿನ್ನಮತ ಶುರುವಾಗ್ತಾ ಇದೆ? ಎಸ್ ಸರ್, ಅದಕ್ಕೋಸ್ಕರ ನೀವು ಹೇಳಿದ್ದು ನಿಜಕ್ಕೂ ಸತ್ಯ. ಯಾಕಂತಂದ್ರೆ ಸ್ವಾಮೀಜಿಗಳು ಮತ್ತು ಮಠ ಮಾನ್ಯಗಳು ಇರ್ತಕ್ಕಂಥ ಸಮಾಜವನ್ನು ಒಗ್ಗೂಡಿಸುವಂತ ನಿಟ್ಟಿನಲ್ಲಿ ಮತ್ತು ಸಮಾಜದ ಸುಧಾರಣೆಗೋಸ್ಕರ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಬರಬೇಕಾಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಏನು ಪ್ರತ್ಯೇಕ ಲಿಂಗಾಯತ ಧರ್ಮ ಹೋರಾಟ ಏನು ಪ್ರಾರಂಭ ಆಯ್ತು ಅಂದಿನಿಂದ ಕೂಡ ಎಲ್ಲಾ ಮಠ ಮಾನ್ಯಗಳು ಕೂಡ ಒಂದ್ ರೀತಿಯಲ್ಲಿ ರಾಜಕೀಯಕ್ಕೆ ಮುಂದಾಗ್ಬಿಟ್ರ ಅನ್ನುವಂತ ಪ್ರಶ್ನೆ ಕೂಡ ಸಾರ್ವಜನಿಕರಲ್ಲಿ ವ್ಯಕ್ತವಾಗುವಂತದ್ದು ನಿಜ. ಈ ಒಂದು ನಿಟ್ಟಿನಲ್ಲಿ ಈಗೇನು ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ಮುಗಿತು ಮತ್ತೇನು ಎಲ್ಲವೂ ತಣ್ಣಗಾಯ್ತು ಅನ್ನೋಷ್ಟರಲ್ಲಿ ಈಗ ಮತ್ತೊಂದು ವಿವಾದ ಎದ್ದಿರುವಂತದ್ದು ಏನಂತಂದ್ರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಶಿವಯೋಗ ಮಂದಿರ ಇದೆ. ಅಲ್ಲಿ ರಾಜ್ಯದಲ್ಲಿ ಮಾತ್ರವಲ್ಲ ವಿವಿಧ ಭಾಗಗಳಿರುವಂತಹ ದೇಶದ ವಿವಿಧ ಕಡೆಯಲ್ಲಿ ಮಠಾಧೀಶರನ್ನ ಅಲ್ಲಿ ತರಬೇತಿ ನೀಡಿ ಮಠಾಧೀಶರನ್ನಾಗಿ ಮಾಡುವಂತದ್ದು ಒಂದು ತರಬೇತಿ ಕೇಂದ್ರ ಅಲ್ಲಿತ್ತು. ಆ ಒಂದು ವಿಚಾರವಾಗಿ ಏನು ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಏನು ಆ ಒಂದು ಶಿವಯೋಗ ಮಂದಿರದ ಸ್ವಾಮೀಜಿಯವರ ಮೇಲೆ ಆರೋಪ ಮಾಡಿರುವಂತದ್ದು, ಅಲ್ಲಿ ಜಂಗಮರಿಗೆ ಮಾತ್ರ ಒಂದು ತರಬೇತಿಯನ್ನು ನೀಡಲಾಗುತ್ತೆ. ಅಲ್ಲಿ ಜಂಗಮೇತರ ಮಠಾಧೀಶರಾಗ್ಲಿಕ್ಕೆ ಏನು ಬಂದಿರತಕ್ಕಂಥ ಬೇರೆ ಅನ್ಯ ಜಾತಿಯ ಒಂದು ಗುರುಕುಲದಲ್ಲಿ ಅವರಿಗೆ ಪ್ರವೇಶವನ್ನು ನೀಡುವುದಿಲ್ಲ. ಹೀಗೆ ಒಂದು ರೀತಿಯಲ್ಲಿ ಆರೋಪ ಮಾಡಿರುವಂತದ್ದು. ಇದಕ್ಕೆ ಪ್ರತಿಯಾಗಿ ಸಂಗನಬಸವ ಸ್ವಾಮೀಜಿ ಏನ್ ಮಾತಾಡಿದ್ದಾರೆ, ಅವರು ಕಾಡಸಿದ್ದೇಶ್ವರ ಸ್ವಾಮೀಜಿಗೆ ಯಾವುದೇ ರೀತಿಯಾದಂತ ಜ್ಞಾನ ಇಲ್ಲ, ಅವ್ರಿಗೆ ಯಾವುದೂ ಮಾಹಿತಿ ಇಲ್ಲದೇನೆ ಮಾತನಾಡುವಂತವ್ರು, ಜೊತೆಗೆ ಅವರು ದೀಕ್ಷೆ ಕೂಡ ಪಡೆದುಕೊಂಡಿಲ್ಲ ಅಂತ ಹೇಳಿ ಅವ್ರ ವಿರುದ್ಧನೂ ಕೂಡ ಇವರು ಹರಿಯಾದಂತದ್ದು. ರಾಘವ್ ಸೂರ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಈ ಭಿನ್ನಾಭಿಪ್ರಾಯಗಳು ಒಮ್ಮತಕ್ಕೆ ಬರಬೇಕು ಅಂತ ಹೇಳಿದ್ರೆ ಸಮಯಾವಕಾಶ ಜಾಸ್ತಿ ತೆಗೆದುಕೊಂಡ್ರೂ ಪರವಾಗಿಲ್ಲ, ಆದರೆ ಒಮ್ಮತಕ್ಕೆ ಬರಲಿ ಅನ್ನೋ ಒಂದು ಉದ್ದೇಶವನ್ನು ಎಲ್ಲರೂ ಕೂಡ ಹೊಂದಿರ್ತಾರೆ. ಓಕೆ, ಮಠ ಮಂದಿರಗಳು ಮಠಾಧೀಶರು ಇನ್ನು ಯಾವೆಲ್ಲ
ಭಿನ್ನಾಭಿಪ್ರಾಯಗಳಿಗೆ ಎಡೆ ಮಾಡಿಕೊಡ್ತಾರೋ ಅಥವಾ ಭಿನ್ನಾಭಿಪ್ರಾಯಗಳನ್ನ ಶಮನ ಮಾಡ್ತಾರೋ ಅನ್ನೋದನ್ನು ಕೂಡ ಕಾದು ನೋಡೋಣ ಈಗ